ಹಲೋ ಡಿಯರ್ ಫ್ರೆಂಡ್ಸ್, ನಾವು ಬ್ರೈಟ್ ಜೀನಿಯಸ್ ಅಕಾಡೆಮಿ ಕಡೆಯಿಂದ ಯಾರೆಲ್ಲ ಕೆಸೆಟ್ ಎಕ್ಸಾಮನ್ನು ಬರಿತಾ ಇದ್ದೀರಾ ಈ ಬಾರಿ ಅವರೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಜನರಲ್ ಪೇಪರ್ 1 ಇದರಲ್ಲಿ ಬರುವಂಥ ಫಸ್ಟ್ ಯೂನಿಟ್ ಟೀಚಿಂಗ್ ಆಪ್ಟಿಟ್ಯೂಡ್ ಈ ಒಂದು ಸಬ್ಜೆಕ್ಟ್ನ ಎಲ್ಲ ಕಾನ್ಸೆಪ್ಟನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ಗಳನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಆದಷ್ಟು ಬೇಗ ತಲುಪುವಂತೆ ನೀವು ಮಾಡ್ಕೊಳ್ಬೇಕಾಗುತ್ತೆ. ಬನ್ನಿ ಹಾಗಾದರೆ ಟೀಚಿಂಗ್ ಆಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡೋಣ. ಟೀಚಿಂಗ್ ಆಪ್ಟಿಟ್ಯೂಡ್ ಈ ಒಂದು ಸಬ್ಜೆಕ್ಟಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು ಯಾವುವು ಅಂತ ಅಂದರೆ ಟೀಚಿಂಗ್ ಕಾನ್ಸೆಪ್ಟು, ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್, ಲೆವೆಲ್ಸ್ ಆಫ್ ಟೀಚಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಸೊ ಟೋಟಲಿ 5 ಕ್ವಶನ್ಸನ್ನು ಕೆಸೆಟ್ ಮತ್ತು NET ಕೂಡ ಕೇಳ್ತಾರೆ. ಸೊ ಪ್ರತಿ ಕ್ವಶನ್ಗಳಿಗೂ ಕೂಡ 2 ಮಾರ್ಕ್ಸ್ಗಳನ್ನ ಕೊಡುವಂಥದ್ದು. ಟೋಟಲಿ 10 ಮಾರ್ಕ್ಸ್ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಬರುವಂಥದ್ದು. ಹಾಗಾಗಿ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಟೀಚಿಂಗ್ ಆಪ್ಟಿಟ್ಯೂಡ್. ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿದ್ರೆ ಏನು ಅಂತ ಹೇಳೋದಾದ್ರೆ ಇಟ್ ಈಸ್ ದ ಪ್ರಾಸೆಸ್ ಟು ಶೇರ್ ಯುವರ್ ನಾಲೆಡ್ಜ್ ಆ್ಯಂಡ್ ಹೆಲ್ಪ್ಸ್ ಅದರ್ಸ್ ಟು ಅಚೀವ್ ದೇರ್ ಗೋಲ್ಸ್. ಸೊ ಒಬ್ಬ ಟೀಚರ್ ಹೇಳುವಂಥ ವ್ಯಕ್ತಿ ಏನು ಮಾಡ್ತಾರೆ, ಅವರಲ್ಲಿರುವಂಥ ಸಂಪೂರ್ಣವಾದಂಥ ನಾಲೆಜನ್ನು ಸೊ ಇನ್ನೊಬ್ಬ ವ್ಯಕ್ತಿಗೆ ಅಂದರೆ ಸ್ಟೂಡೆಂಟ್ಗಳಿಗೆ ಏನು ಮಾಡ್ತಾರೆ, ಇಲ್ಲಿ ಧಾರೆ ಇರ್ತಾರೆ ಅಥವಾ ದೇ ಆರ್ ಗೋಯಿಂಗ್ ಟು ಶೇರಿಂಗ್ ದೇರ್ ನಾಲೆಜಸ್ ಟು ದ ಸ್ಟೂಡೆಂಟ್ಸ್ಗಳಿಗೆ ಅವರ ನಾಲೆಜನ್ನು ಶೇರ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಸ್ಟೂಡೆಂಟ್ಗಳಿಗೆ ಏನು ಗೋಲ್ಸ್ ಇರುತ್ತೆ, ಅವ್ರು ಏನು ಅಚೀವ್ಮೆಂಟ್ ಮಾಡ್ಬೇಕಂತ ಇರ್ತಾರೆ, ಅವರ ಗೋಲ್ಸ್ಗಳನ್ನು ಅವರು ಅಚೀವ್ಮೆಂಟನ್ನು ಮಾಡಬಹುದು. ಸೊ ಅಕಾರ್ಡಿಂಗ್ ಟು ಮಾರಿಷನ್ ಇಟ್ ಈಸ್ ಇಂಟಿಮೇಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೋರ್ ಮ್ಯಾಚ್ಯೂರ್ ಪರ್ಸನಾಲಿಟಿ ಆ್ಯಂಡ್ ಲೆಸ್ ಮ್ಯಾಚ್ಯೂರ್ ಒನ್. ಸೊ ಯಾರಿಗೆ ಹೈಯೆಸ್ಟ್ ಮ್ಯಾಚ್ಯೂರಿಟಿ ಇರುತ್ತೆ ಅಂದರೆ ತುಂಬ ಮ್ಯಾಚ್ಯೂರಿಟಿ ಅಂತ ವ್ಯಕ್ತಿಗಳು ತುಂಬ ಕಡಿಮೆ ಮ್ಯಾಚ್ಯೂರಿಟಿ ಅಂತ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ, ಅವರ ಪರ್ಸನಾಲಿಟಿಗಳನ್ನ ಡೆವಲಪ್ಮೆಂಟ್ ಮಾಡುವಂಥದ್ದು, ಅವರ ಒಂದು ನಾಲೆಜ್ಗಳನ್ನ ಶೇರ್ ಮಾಡಿಬಿಟ್ಟು ಆ ಒಂದು ಲೆಸ್ ಮ್ಯಾಚ್ಯೂರ್ ಇರುವಂತಹ ವ್ಯಕ್ತಿಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನೋಡೋದನ್ನು ನಾವಿಲ್ಲಿ ಟೀಚಿಂಗ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಸೊ ಟೀಚಿಂಗ್ ಆಪ್ಟಿಟ್ಯೂಡ್, ಸೊ ಟೋಟಲಿ 2 ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಹೇಳೋದಾದ್ರೆ ಟೀಚಿಂಗ್ ಪ್ಲಸ್ ಆಪ್ಟಿಟ್ಯೂಡ್, ದಟ್ ಈಸ್ ಟೀಚಿಂಗ್ ಆಪ್ಟಿಟ್ಯೂಡ್. ಹಾಗಾದ್ರೆ ಟೀಚಿಂಗ್ ಅಂದ್ರೆ ಏನು? ಇಟ್ ಈಸ್ ಪರ್ಸನಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ ಕಾಸಿಂಗ್ ಬಿಹೇವಿಯರ್ ಮಾಡಿಫಿಕೇಶನ್. ಇಲ್ಲಿ ಏನಾಗುತ್ತೆ, ಟೀಚಿಂಗ್ ಅಂತ ಹೇಳಿದ್ರೆ ಒಬ್ಬ ಟೀಚರು ಅವ್ರು ಏನು ಮಾಡ್ತಾರೆ, ಈ ಸ್ಟೂಡೆಂಟ್ಗಳಿಗೆ ಅವರ ಬಿಹೇವಿಯರ್ಗಳನ್ನ ಮಾಡಿಫಿಕೇಶನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಅಲ್ಲಿ ಸಂಪೂರ್ಣವಾದಂಥ ನಾಲೆಜ್ಗಳನ್ನು ಏನು ಪರ್ಸನಲ್ ರಿಲೇಶನ್ಶಿಪ್ ಇಲ್ಲಿ ಹೇಳ್ತಾರಂತಾರೆ, ಅವರಲ್ಲಿರುವಂಥ ಸಂಪೂರ್ಣ ನಾಲೆಜ್ಗಳನ್ನು ಕೂಡ ಏನು ಮಾಡ್ತಾರೆ, ಇಲ್ಲಿ ಸ್ಟೂಡೆಂಟ್ಗಳಿಗೆ ಶೇರ್ ಮಾಡ್ತಾ ಹೋಗೋದ್ರಿಂದ ಸ್ಟೂಡೆಂಟಿನ ಬಿಹೇವಿಯರ್ಗಳಲ್ಲಿ ಮಾಡಿಫಿಕೇಶನ್ ಆಗ್ತಾ ಹೋಗುತ್ತೆ, ಹೊಸದಾಗಿ ಚೇಂಜಸ್ ಆಗ್ತಾ ಹೋಗುವಂಥದ್ದು ನಾವಿಲ್ಲಿ ಟೀಚಿಂಗ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಆಪ್ಟಿಟ್ಯೂಡ್. ಸೊ ಆಪ್ಟಿಟ್ಯೂಡ್ ಮೀನ್ಸ್ ವಾಟ್, ನ್ಯಾಚುರಲ್ ಬಿಹೇವಿಯರ್ ಟು ಡೂ ಸಮಥಿಂಗ್. ಸೊ ಈ ಒಂದು ನ್ಯಾಚುರಲ್ ಬಿಹೇವಿಯರ್ ಟೀಚರ್ ಹತ್ರ ಆಲ್ರೆಡಿ ಇರುತ್ತೆ. ಟೀಚಿಂಗ್ ಮಾಡುವಂಥವ್ರು ಏನು ಮಾಡ್ತಾರೆ ಅಂತ ಅದೊಂದು ಕಲೆ ಅಂತ ಹೇಳ್ಬೋದು. ಅವರಿಗೆ ಬೈ ಬರ್ತಿಂದ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ, ಬೈ ನೋಡು ಕಡೆ ಕೂಡ ಕಲ್ತ್ಕೊಂಡು ಹೋಗುವಂಥದ್ದು. ಸೊ ಈ ಒಂದು ಆಪ್ಟಿಟ್ಯೂಡ್ ಅಂತ ಹೇಳಿದರೆ ಟೋಟಲಿ ನ್ಯಾಚುರಲ್ ಬಿಹೇವಿಯರ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಟೋಟಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಮೀನ್ಸ್ ಇಟ್ ಇಸ್ ಅ ನ್ಯಾಚುರಲ್ ಅಬಿಲಿಟಿ ಟು ಟೀಚ್. ಸೊ ಯಾರಿಗೆ ನ್ಯಾಚುರಲ್ ಅಬಿಲಿಟಿ ಇರುತ್ತೆ, ಅಬಿಲಿಟಿ ಅಂತಂದರೆ ಸಾಮರ್ಥ್ಯ ಅಂತ ಹೇಳ್ತೀವಿ ನಾವಿಲ್ಲಿ, ಸಂಪೂರ್ಣವಾದಂಥ ಅವ್ರ ಹತ್ರ ಅಬಿಲಿಟಿ ಇರಬೇಕಂದ್ರೆ ಅವರಲ್ಲಿರುವಂಥ ನಾಲೆಜ್ಗಳನ್ನು ಸ್ಟೂಡೆಂಟಿಗೆ ಅಂಡರ್ಸ್ಟ್ಯಾಂಡ್ ಮಾಡುವಂಥ ಲೆವೆಲ್ಗಳಲ್ಲಿ ಅವ್ರು ಏನು ಮಾಡಬೇಕಂತಂದರೆ ಟೀಚಿಂಗ್ ಮಾಡಬೇಕಾಗತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಆ ನಾಲೆಜ್ಗಳು ಸಂಪೂರ್ಣವಾಗಿ ಶೇರ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಮುಖಾಂತರದಲ್ಲಿ ಸ್ಟೂಡೆಂಟ್ಸ್ಗಳು ಅವರ ಬಿಹೇವಿಯರ್ಗಳನ್ನು, ಅವರ ಒಂದು ಮೈಂಡ್ಸೆಟ್ಗಳನ್ನು, ಅವರ ನಾಲೆಜ್ಗಳನ್ನು ಅಪ್ಗ್ರೇಡೇಷನ್ ಮಾಡ್ಕೊಳ್ತಾ ಹೋಗೋದ್ರ ಮುಖಾಂತರದಲ್ಲಿ ಕಂಪ್ಲೀಟ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಬಿಹೇವಿಯರ್ ಮಾಡಿಫಿಕೇಶನ್ ಆಗೋದಕ್ಕೆ ಈ ಟೀಚರು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಟೀಚಿಂಗ್ ಆಪ್ಟಿಟ್ಯೂಡ್. ಟೋಟಲಿ ದ ಮ್ಯಾಚ್ಯೂರ್ಡ್ ಇರುವಂಥ ಒಬ್ಬ ವ್ಯಕ್ತಿ, ಸೊ ತುಂಬ ಕಡಿಮೆ ಮ್ಯಾಚ್ಯೂರ್ ಇರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಸಂಪೂರ್ಣವಾದಂಥ ನಾಲೆಜ್ಗಳನ್ನ ಶೇರ್ ಮಾಡುವಂಥ ಮುಖಾಂತರದಲ್ಲಿ ಆ ವ್ಯಕ್ತಿಯ ಒಂದು ಬಿಹೇವಿಯರ್ಗಳಲ್ಲಿ ಮಾಡಿಫಿಕೇಶನ್ನ ತರೋದನ್ನು ನಾವಿಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳ್ತೇವೆ. ಸೊ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ಸೊ ನಾವಿಲ್ಲಿ ಕಾನ್ಸೆಪ್ಟ್ ಆಫ್ ಟೀಚಿಂಗ್ ಅಲ್ಲಿ ನೋಡೋದಾದ್ರೆ ಟೀಚಿಂಗ್ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಟೀಚಿಂಗ್ ಈಸ್ ಅ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಸೊ ಈ ಟೀಚಿಂಗ್ ಹೇಳುವಂಥದ್ದು ಟೀಚಿಂಗ್ ಮತ್ತು ಲರ್ನಿಂಗ್ನ ಒಂದು ಪ್ರಾಸೆಸ್. ಇಟ್ ವಿಲ್ ಬಿ ಕಂಟಿನ್ಯೂಸ್ ಪ್ರಾಸೆಸ್. ಓಕೆ, ಇಲ್ಲಿ ಟೀಚಿಂಗ್ ಹೇಳುವಂಥದ್ದು ಅಂತಂದರೆ ವಿ ಆರ್ ಗೋಯಿಂಗ್ ಟು ಶೇರಿಂಗ್ ದ ನಾಲೆಜಸ್ ಟು ದ ಅದರ್ಸ್. ಲರ್ನಿಂಗ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್, ಅದನ್ನು ನಾವಿಲ್ಲಿ ಲರ್ನಿಂಗ್ ಅಂತ ಹೇಳ್ತೇವೆ. ಸೊ ಇದೆರಡಕ್ಕೂ ಕೂಡ ಸೇರಿಬಿಟ್ಟು ಅದರ ಒಂದು ಪಾರ್ಟನ್ನು ನಾವಿಲ್ಲಿ ಟೀಚಿಂಗ್ ಅಂತ ಹೇಳ್ತೇವೆ.
It is required to bring specific changes in a person according to the need of society and environment in which he is living. ಸೊ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ತುಂಬ ಕಡಿಮೆ ನಾಲೆಜ್ ಇರೋಂಥ ವ್ಯಕ್ತಿ ಯಾವ ಒಂದು ಸೊಸೈಟಿಲಿ ಇರ್ತಾನೆ ಅಥವಾ ಯಾವ ಒಂದು ಎನ್ವೈರ್ಮೆಂಟಲ್ಲಿ ಬದುಕ್ತಾ ಇರ್ತಾನೆ, ಅವನಿಗೆ ಏನೆಲ್ಲ ಚೇಂಜಸ್ ಆಗಬೇಕು, ಆ ಸೊಸೈಟಿಗೆ ತಕ್ಕಂತೆ ಯಾವುದೆಲ್ಲ ಒಂದು ಸ್ಪೆಸಿಫಿಕೇಶನ್ಗಳು ಬೇಕಾಗತ್ತೆ, ಅದನ್ನು ಏನು ಮಾಡುತ್ತೆ ಟೀಚಿಂಗ್ಗಳು ಪ್ರೊವೈಡ್ ಮಾಡುತ್ತೆ ಅಂತ ಹೇಳುತ್ತೆ ಇಲ್ಲಿ. And it is a process in which learners, teacher, curriculum and other variables are organized in a systematic way to attain some predetermined goals. ಸೊ ಆಲ್ರೆಡಿ ನಾವೇನು ಗೋಲ್ಸನ್ನು ಫಿಕ್ಸ್ ಮಾಡ್ಕೊಂಡಿರ್ತೇವೆ, ಆ ಗೋಲನ್ನು ಅಚೀವ್ಮೆಂಟ್ ಮಾಡ್ಕೊಳ್ಳಿಕ್ಕೋಸ್ಕರ ಕೆಲವೊಂದಿಷ್ಟು ವೇರಿಯಬಲ್ಗಳಿದೆ. ಇಲ್ಲಿ ಈ ಟೀಚಿಂಗಲ್ಲಿ ಬರುವಂಥ ವೇರಿಯಬಲ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಈ ಲರ್ನರ್ಸ್ ಆಗಿರ್ಬೋದು. ದೋಸ್ ಹೂ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್, ದೇ ಆರ್ ದ ಲರ್ನರ್ಸ್. ಸೊ ಯಾರಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ನಾಲೆಜ್ಗಳನ್ನ, ಅದು ಅವರನ್ನು ನಾವಿಲ್ಲಿ ಲರ್ನರ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ಟೀಚರ್, ದೇ ಆರ್ ಗೋಯಿಂಗ್ ಟು ಶೇರಿಂಗ್ ದ ನಾಲೆಜಸ್. ಯಾರು ನಾಲೆಜನ್ನು ಶೇರ್ ಮಾಡ್ಕೊಳ್ತಾರೆ ಅವರು ಟೀಚರ್ ಅಂತ ಹೇಳ್ತೀವಿ. ಕರಿಕ್ಯುಲಮ್, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಫ್ಯೂಚರ್, ನಮ್ಮ ಫ್ಯೂಚರ್ ಏನಿರುತ್ತೆ ನಾವು ಕರಿಕ್ಯುಲಮ್ ಅಂತ ಹೇಳ್ಬೋದು. ಆ್ಯಂಡ್ ಅದರ್ ವೇರಿಯಬಲ್ಸ್, ಉಳಿದಂಥ ಎಲ್ಲ ವೇರಿಯಬಲ್ ಅಂದರೆ ಇಲ್ಲಿ ಲರ್ನರ್ಸು, ಟೀಚರು, ಕರಿಕ್ಯುಲಮ್ ಆ್ಯಂಡ್ ಅದರ್ ವೇರಿಯಬಲ್ಸ್, ಇವನ್ನೆಲ್ಲವನ್ನು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಈ ಟೀಚಿಂಗಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಹ್ಯಾವಿಂಗ್ ದ ಸಮ್ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್. ಆ ಗೋಲನ್ನು ಅಚೀವ್ಮೆಂಟ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವಿಲ್ಲಿ ನೋಡ್ತಾ ಇರ್ತೇವೆ. ಅದನ್ನು ನಾವಿಲ್ಲಿ ಟೀಚಿಂಗ್ ಕಾನ್ಸೆಪ್ಟಲ್ಲಿ ನೋಡ್ತೇವೆ. ಆ್ಯಂಡ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎಜುಕೇಷನ್. ಸೊ ಎವ್ರಿ ಎಜುಕೇಷನ್ ದ ಟೀಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿದೌಟ್ ಟೀಚಿಂಗ್ ವಿ ಕಾಂಟ್ ಸಕ್ಸಸ್. ನಾವು ಟೀಚಿಂಗ್ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಆಗ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಎಜುಕೇಷನ್ಗಳಲ್ಲೂ ಕೂಡ ಫ್ರಮ್ ದ ಲೋವರ್ ಲೆವೆಲ್ ಟು ದ ಹೈಯರ್ ಲೆವೆಲ್ ಆಫ್ ಎಜುಕೇಷನ್ ದ ಟೀಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಅಂತ ಹೇಳ್ಬೋದು ನಾವಿಲ್ಲಿ. ದೆನ್ some of the important definitions are here. See here, according to Smith, teaching is a system of action intended to produce learning. ಸೊ ಟೀಚಿಂಗ್ ಹೇಳುವಂಥ ತುಂಬ ಇಂಪಾರ್ಟೆಂಟ್ ಆ್ಯಕ್ಷನ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇಟ್ ವಿಲ್ ಬಿ ಇಂಟೆಂಡೆಡ್ ಟು ಪ್ರೊಡ್ಯೂಸ್ ಲರ್ನಿಂಗ್ ಮಾಡೋದಕ್ಕೋಸ್ಕರ, ನಾವು ಕಲಿಯೋಕ್ಕೋಸ್ಕರ ಏನು ಮಾಡುತ್ತೆ, ಇದೊಂದು ಆ್ಯಕ್ಷನ್ ಆಗಿ ತೋರಿಸುತ್ತೆ. According to Reburns, teaching is a relationship which keeps the child to develop all his powers. ಒಬ್ಬ ಚಿಲ್ಡ್ರನ್ಸ್ಗಳಿಗೆ, ಮಕ್ಕಳಿಗೆ ಅವರ ಪವರ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು, ಅವರ ಬಿಹೇವಿಯರ್ಗಳಲ್ಲಿ ಚೇಂಜಸ್ ಹಾಕ್ಕೊಳ್ಬೇಕು, ಅವರ ನಾಲೆಜ್ಗಳಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಟೀಚಿಂಗ್ ತುಂಬ ಒಳ್ಳೆ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ. According to the Jackson, teaching is a face-to-face encounters between two or more persons. ಸೊ ಇಲ್ಲಿ ಟೀಚಿಂಗ್ ಹೇಳುವಂಥದ್ದು ಫೇಸ್ ಟು ಫೇಸ್ ಎನ್ಕೌಂಟರ್ಸ್. ನಾವು ನೋಡ್ತೀವಲ್ಲ ಸ್ಕೂಲ್ ಕಾಲೇಜ್ಗಳು ನೋಡಿದಾಗ ಟೀಚಿಂಗ್ ಮಾಡುವಾಗ ಏನು ಮಾಡ್ತೀವಿ, ಫೇಸ್ ಟು ಫೇಸ್ ಆ್ಯಕ್ಷನ್ಗಳನ್ನ ಮಾಡ್ತಾ ಹೋಗ್ತೇವೆ. ಸೊ ಫೇಸ್ ಟು ಫೇಸ್ ಆ್ಯಕ್ಷನ್ಗಳನ್ನ ಏನಾಗ್ತವರು ಡೆವಲಪ್ಮೆಂಟನ್ನು ಮಾಡ್ತಾ ಹೋಗ್ತಾರೆ. ಒನ್ ಆಫ್ ಹೂಮ್ ಇಂಟೆಂಟ್ಸ್ ಟು ಬ್ರಿಂಗ್ ಸರ್ಟೇನ್ ಚೇಂಜಸ್ ಇನ್ ದ ಅದರ್ ಪಾರ್ಟಿಸಿಪೆಂಟ್ಸ್. ಸೊ ಏನಾಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಆಗಿರ್ಬೋದು ಅಥವಾ ಯಾರು ಲರ್ನರ್ಸ್ ಇರ್ತಾರೆ ಅವರ ಒಂದು ಬಿಹೇವಿಯರ್ಗಳಲ್ಲಿ ಏನಾಗುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಕೂಡ ನಾವಿಲ್ಲಿ ಹೇಳಬಹುದು. ಸೊ ದ ನೆಕ್ಸ್ಟ್ ಒನ್ ಈಸ್ 3 views ಪಾಯಿಂಟ್ ಆಫ್ ಟೀಚಿಂಗ್. ಸೊ ವೆರಿ ವೆರಿ ಇಂಪಾರ್ಟೆಂಟು. ನಿಮಗೆ ಕೇಸೆಟ್ಟಲ್ಲಿ ಈ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ 3 view ಪಾಯಿಂಟ್ಸ್ ಆಫ್ ಟೀಚಿಂಗಲ್ಲಿ ಈ ಥರ ಕೇಳ್ತಾರೆ ನೋಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ಏನಿದೆ, ಟೀಚರ್ ಸೆಂಟರ್ಡ್ ಅಂತ ಹೇಳಿದ್ರೆ ಅಥಾರಿಟೇರಿಯನ್ ಅಂತ ಹೇಳ್ತೀವಿ ನಾವಿಲ್ಲಿ ಅಲ್ವಾ. ಅಥಾರಿಟೇರಿಯನ್ ಅಂತ ಹೇಳಿದ್ರೆ ಏನು, ಅದು ಯಾವುದಕ್ಕೆ ಸಂಬಂಧಪಟ್ಟಿರುವುದು ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಟೀಚರ್ ಸೆಂಟರ್ಡ್ ಅನ್ನು ನಾವಿಲ್ಲಿ ಅಥಾರಿಟೇರಿಯನ್ ಅಂತ ಹೇಳುವಂಥದ್ದು. ದೆನ್ ಸ್ಟೂಡೆಂಟ್ ಸೆಂಟರ್ಡ್ ಅಂತಂದರೆ ಡೆಮೋಕ್ರೆಟಿಕ್ ಅಂತ ಬರುತ್ತೆ. ಸೊ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂತಂದರೆ ಡೆಮೋಕ್ರೆಟಿಕ್ ಅಂತ ಕೊಡ್ಬೋದು, ಅಥಾರಿಟೇರಿಯನ್ ಅಂತ ಕೊಡ್ಬೋದು, ಲೇಸಿಸ್ ಫೇರ್ ಅಂತ ಕೂಡ ಕೊಡ್ಬೋದು. ಸೊ ನೆಕ್ಸ್ಟ್ ಅಲ್ಲಿ ಏನು ಮಾಡ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಕೊಡ್ಬೋದು. ಟೀಚರ್ ಸೆಂಟರ್ಡ್, ಸ್ಟೂಡೆಂಟ್ ಸೆಂಟರ್ಡ್, ಸಬ್ಜೆಕ್ಟ್ ಸೆಂಟರ್ಡ್ ಅಂತ ಬರುತ್ತೆ. ಸೊ ಟೋಟಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಕಾನ್ಸೆಪ್ಟ್. ಸೊ ಲೈಕ್ ಅಥಾರಿಟೇರಿಯನ್ ಮೀನ್ಸ್ ದ ಟೀಚರ್ ಸೆಂಟರ್ಡ್. ಸೊ ಟೀಚರ್ ಏನು ಮಾಡ್ತಾರೆ, ಆ ಒಂದು ಟೀಚಿಂಗ್ ಬಗ್ಗೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಸೆಂಟ್ರಲೈಸ್ ಆಗಿರ್ತಾರೆ. ಬೋರ್ಡ್ ಟೀಚಿಂಗ್ ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಅಲ್ಲಿ ಮಾಡ್ತಾ ಹೋಗುವಂಥದ್ದು. ದೆನ್ ಡೆಮೋಕ್ರೆಟಿಕ್ ಮೀನ್ಸ್ ಸ್ಟೂಡೆಂಟ್ ಸೆಂಟರ್, ಸ್ಟೂಡೆಂಟಿಗೆ ಅಂಡರ್ಸ್ಟ್ಯಾಂಡ್ ಮಾಡುವಂಥ, ಯಾವ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಹೇಳುವಂಥ ನಾವಿಲ್ಲಿ ಥಿಂಕ್ ಮಾಡ್ತೇವೆ. ಲೇಸಿಸ್ ಫೇರ್ ಅಂತ ಬರುತ್ತೆ ಇನ್ನೊಂದು, ಸಬ್ಜೆಕ್ಟ್ ಸೆಂಟರ್ಡ್ ಅಂತ ಬರುವಂಥದ್ದು. ಲೇಸಿಸ್ ಫೇರ್ಗಳಲ್ಲಿ ಏನಾಗುತ್ತೆ, ಸೊ ಸಬ್ಜೆಕ್ಟ್ ಯಾವ ರೀತಿ ಇರುತ್ತೆ, ನಮಗೆ ಸಿಲೆಬಸ್ ಯಾವ ರೀತಿ ಇರುತ್ತೆ, ಅದ್ರ ಬಗ್ಗೆ ನಾವೇನು ಮಾಡ್ತೀವಿ ಇಲ್ಲಿ ಕಾನ್ಸಂಟ್ರೇಷನ್ ಮಾಡ್ಕೊಳ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ಲೇಸಿಸ್ ಫೇರ್ ಅಂತ ಹೇಳುವಂಥದ್ದು. So next, objectives of teaching concept. So teaching concept ಅಲ್ಲಿ ಏನು ಆಬ್ಜೆಕ್ಟಿವ್ಸ್ ಇರುತ್ತೆ, ವಾಟ್ ಈಸ್ ದರ್ ಗೋಲ್ಸ್, ಉದ್ದೇಶ ಏನು, ಟೀಚಿಂಗ್ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಾವಿಲ್ಲಿ ನೋಡುವಂಥದ್ದಾದರೆ, ಸಿ ಹಿಯರ್
The first one is to bring desired changes in pupils. See here, the pupil means the students. Pupil ಅಂತ ನಾವಿಲ್ಲಿ ಸ್ಟೂಡೆಂಟ್ಸ್ ಅಂತ ಹೇಳ್ತೇವೆ ಇಲ್ಲಿ, ಅಥವಾ ಚಿಲ್ಡ್ರನ್ಸ್ ಅಂತ ಕೂಡ ಹೇಳ್ಬೋದು. ದೋಸ್ ಆರ್ ಲರ್ನರ್ಸ್. ಸೊ ಲರ್ನರ್ಗಳನ್ನ ನಾವಿಲ್ಲಿ ಪುಪಿಲ್ಸ್ ಅಂತ ಹೇಳ್ತೇವೆ. ಫಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಕಾನ್ಸೆಪ್ಟ್ ಈಸ್ ಟು ಬ್ರಿಂಗ್ ಡಿಸೈರ್ಡ್ ಚೇಂಜಸ್ ಇನ್ ಪುಪಿಲ್ಸ್. ಅಂದ್ರೆ ಸ್ಟೂಡೆಂಟ್ಸ್ಗಳನ್ನ ನಾವು ಚೇಂಜಸ್ ಮಾಡ್ತೀವಿ. ಏನ್ ಚೇಂಜಸ್ ಮಾಡ್ತೀವಿ? ದೇ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್, ದೇ ಆರ್ ಗೋಯಿಂಗ್ ಟು ಲರ್ನಿಂಗ್ ದ ಕಾನ್ಸೆಪ್ಟ್. ಸೊ ಸ್ಟೂಡೆಂಟ್ಸ್ಗಳು ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಥವಾ ಅವರು ಅಲ್ಲಿ ಲರ್ನ್ ಮಾಡಬೇಕು, ಕಲ್ತ್ಕೊಳ್ಬೇಕು ಹೇಳೋದನ್ನ ನಾವಲ್ಲಿ ಚೇಂಜಸ್ ಮಾಡ್ಕೊಳ್ಳುವಂಥ ಫಸ್ಟ್ ಆಫ್ ಆಲ್. And the second one is acquisition of knowledge. That means improving the knowledges. Knowledge gain ಅಂತ ಹೇಳ್ತೀವಿ ನಾವಿಲ್ಲಿ. ನಾಲೆಜ್ ಅನ್ನ ಜಾಸ್ತಿ ಶೇರ್ ಮಾಡ್ತೇವೆ, ನಾಲೆಜ್ ಅನ್ನ ಅವರಿಗೆ ಡೆವಲಪ್ಮೆಂಟ್ ಮಾಡಬೇಕು, ಅವರ ಮೈಂಡ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೋಸ್ಕರ ವಿ ಆರ್ acquisition of the knowledges. ನಾಲೆಜ್ ಅನ್ನ ಮ್ಯಾಕ್ಸಿಮಮ್ ಪ್ರೊವೈಡ್ ಮಾಡ್ತೀವಿ, ಅವ್ರನ್ನ ಚೇಂಜಸ್ ಮಾಡ್ತೇವೆ. ದೆನ್ ಫಾರ್ಮೇಷನ್ ಆಫ್ ಬಿಲೀಫ್ ಅಂತ ಹೇಳ್ತೀವಿ. ನಂಬಿಕೆ. ಟೀಚಿಂಗ್ ಅಲ್ಲಿ ನಮಗೆ ನಂಬಿಕೆ ಇದೆ ಅಲ್ವಾ? ಸೊ ಏನ್ ಟೀಚರ್ ನಮಗೆ ಹೇಳ್ಕೊಡ್ತಾರೆ ಸಂಪೂರ್ಣವಾಗಿ ನಾವಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ನಂಬಿಕೆ ಇರಬೇಕು ಅಂತ ಹೇಳ್ತೀವಿ. ದೆನ್ ಟು ಶೇಪ್ ಬಿಹೇವಿಯರ್ ಅಂಡ್ ಕಂಡಕ್ಟ್. ಸೊ ಒಬ್ಬ ತುಂಬಾ ಕಡಿಮೆ ನಾಲೆಜ್ ಇರುವಂತ ವ್ಯಕ್ತಿಯನ್ನ ಅಥವಾ ತುಂಬಾ ಲೆಸ್ ಮೆಚುರಿಟಿ ಇರುವಂತ ವ್ಯಕ್ತಿಯನ್ನ ನಾವು ಹೈಯರ್ ಮೆಚುರಿಟಿಗೆ, ತುಂಬಾ ಜಾಸ್ತಿ ಮೆಚುರಿಟಿ ಆಗಿ ಅವನ್ನ ಚೇಂಜಸ್ ಮಾಡಬೇಕು. ಟು ಶೇಪ್ ಬಿಹೇವಿಯರ್, ಅವನ ಬಿಹೇವಿಯರ್ಗಳನ್ನ, ನಾಲೆಜಸ್ಗಳನ್ನ, ಅವನ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿಗಳನ್ನ ಸಂಪೂರ್ಣವಾಗಿ ನಾವಿಲ್ಲಿ ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಟೀಚಿಂಗ್ನ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಟು ಇಂಪ್ರೂವ್ ಲರ್ನಿಂಗ್ ಸ್ಕಿಲ್ಸ್ ಆಫ್ ಸ್ಟೂಡೆಂಟ್. ಸೊ ಏನು ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಅವ್ರು ಯಾವ ರೀತಿ ಲರ್ನ್ ಮಾಡಬೇಕು, ಓದಬೇಕು, ಅದನ್ನೆಲ್ಲವನ್ನು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ನಾವಿಲ್ಲಿ ಟೀಚಿಂಗ್ ಆಬ್ಜೆಕ್ಟಿವ್ಸ್ಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೇವೆ. ದ ನೆಕ್ಸ್ಟ್ ಒನ್ ಈಸ್ ಟು ಪ್ರೊವೈಡ್ ಅ ಸೋಷಿಯಲ್ ಅಂಡ್ ಎಫಿಷಿಯಂಟ್ ಮೆಂಬರ್ ಆಫ್ ದ ಸೊಸೈಟಿ. ಸೊಸೈಟಿಗೆ ನಾವು ವೆರಿ ಗುಡ್ ಪರ್ಸನ್ ಪ್ರೊವೈಡ್ ಮಾಡಬೇಕು, ತುಂಬಾ ಒಳ್ಳೆ ವ್ಯಕ್ತಿಯನ್ನ ಪ್ರೊವೈಡ್ ಮಾಡ್ಬೇಕಂತಂದ್ರೆ ಸಂಪೂರ್ಣವಾದಂಥ ನಾಲೆಜ್ ಅನ್ನ ಅವನಿಗೆ ಪ್ರೊವೈಡ್ ಮಾಡಬೇಕು. ಅವನಲ್ಲಿರುವಂಥ ಸಂಪೂರ್ಣವಾದಂಥ ಒಂದು ಲೆಸ್ ಮೆಚುರಿಟಿಯನ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಮೆಚುರಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ನಾಲೆಜ್ ಅನ್ನ ಪ್ರೊವೈಡ್ ಮಾಡಬೇಕು, ಅವನ ಬಿಹೇವಿಯರ್ಗಳಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು. ಟೋಟಲಿ ಒಬ್ಬ ವೆಲ್ ಪರ್ಸನ್, ಉತ್ತಮ ನಾಗರಿಕನಾಗಿ ಏನ್ ಮಾಡ್ಬೇಕು ನಾವು ಸೊಸೈಟಿಗೆ ಕೊಡಬೇಕು ಹೇಳುವಂಥದ್ದು ಇಲ್ಲಿ ಟೀಚಿಂಗ್ ನ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕ್ಯಾರೆಕ್ಟರೈಸೇಷನ್ ಆಫ್ ಗುಡ್ ಟೀಚಿಂಗ್. ಅಂದ್ರೆ ಟೀಚಿಂಗ್ ನ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಹೇಳುತ್ತೆ ಟೀಚಿಂಗ್ ನಲ್ಲಿ ಅಂತ ಹೇಳೋದಾದ್ರೆ, ಸೆವೆರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದಟ್. ಸೊ ನಾವು ನೋಡೋದಾದ್ರೆ ಇಲ್ಲಿ ಫಸ್ಟ್ ಒನ್, ಎ ಡಿಸೈರ್ ಟು ಶೇರ್ ಯುವರ್ ಲವ್ ಆಫ್ ದ ಸಬ್ಜೆಕ್ಟ್ ವಿತ್ ಸ್ಟೂಡೆಂಟ್. ಸೊ ನಿಮಗೆ ಯಾವ ಒಂದು ಸಬ್ಜೆಕ್ಟಲ್ಲಿ ತುಂಬ ಪ್ರೀತಿ ಇರುತ್ತೆ, ಯಾವ ಸಬ್ಜೆಕ್ಟನ್ನು ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ, ಆ ಸಬ್ಜೆಕ್ಟನ್ನು ಸ್ಟೂಡೆಂಟ್ ಜೊತೆಯಲ್ಲಿ ತುಂಬ ಚೆನ್ನಾಗಿ ನೀವು ಡಿಸೈರ್ ಮಾಡುವಂಥದ್ದು, ಪ್ರೊವೈಡ್ ಮಾಡುವಂಥದ್ದು, ಅಥವಾ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಅವರಿಗೂ ಕೂಡ ಆ ಒಂದು ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಬರೋ ಹಾಗೆ ನಾವು ಕ್ರಿಯೇಟ್ ಮಾಡುವಂಥದ್ದೇ ನಾವಿಲ್ಲಿ ಟೀಚಿಂಗ್ನ ಒಂದು ಫಸ್ಟ್ ಗುಣಲಕ್ಷಣ ಅಂತ ಹೇಳ್ತೇವೆ. ದ ಸೆಕೆಂಡ್ ಒನ್ ಈಸ್ ಆನ್ ಅಬಿಲಿಟಿ ಟು ಮೇಕ್ ದ ಮಟೀರಿಯಲ್ ಬೀಯಿಂಗ್ ಥಾಟ್ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸೊ ನಾವು ಯಾವ ಒಂದು ಟೀಚಿಂಗ್ ಮಾಡ್ತಾ ಇದ್ದೇವೆ, ಕಾನ್ಸೆಪ್ಟನ್ನು ಟೀಚ್ ಮಾಡ್ತಾ ಇರ್ತೇವೆ, ಸೊ ನಮ್ಮ ಅಬಿಲಿಟಿ ಮುಖಾಂತರದಲ್ಲಿ ನಾವು ಅವ್ರಿಗೆ ಏನು ಮಾಡಬೇಕಿಲ್ಲಿ ಸ್ಟಿಮ್ಯುಲೇಟಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್, ದಟ್ ಮೀನ್ಸ್ ಎನ್ಕರೇಜಸ್ ಮಾಡಬೇಕು. ಸೊ ಯಾವ ರೀತಿಯಲ್ಲಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು, ಅದು ಯಾವ ರೀತಿಯಲ್ಲಿ ಅವರು ನಮ್ಮ ಟೀಚಿಂಗನ್ನು ಅವರು ಇಷ್ಟಪಡ್ಬೋದು ಹೇಳೋದು ನಾವಲ್ಲಿ ಎನ್ಕರೇಜ್ ಮಾಡಬೇಕು. ಆ ಒಂದು ಸಬ್ಜೆಕ್ಟ್ಗಳ ಬಗ್ಗೆ ಎನ್ಕರೇಜ್ ಮಾಡಿಬಿಟ್ಟು ಅವರಿಗೆ ಇಂಟ್ರೆಸ್ಟ್ ಬರೋ ಥರದಲ್ಲಿ, ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟ್ ಬರೋ ಥರ ನಾವಲ್ಲಿ ಕ್ರಿಯೇಟ್ ಮಾಡೋದು ನಾವಿಲ್ಲಿ ಟೀಚಿಂಗ್ನ ಒಂದು ಒಳ್ಳೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಕೆಪಾಸಿಟಿ ಟು ಎಕ್ಸ್ಪ್ಲೈನ್ ದ ಮಟೀರಿಯಲ್ ಪ್ಲೇನ್ಲಿ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಅವರ್ ಕೆಪಾಸಿಟಿ? ನಮ್ಮ ಕೆಪಾಸಿಟಿ ಏನು ಅಂತಂದರೆ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಮಟೀರಿಯಲ್ ಪ್ಲೇನ್ಲಿ. ಅಂದರೆ ಕಂಪ್ಲೀಟ್ಲಿ ನಾವೇನು ಮಾಡಬೇಕು, ಕ್ಲಿಯರ್ಲಿ ಮತ್ತು ಸಿಂಪಲ್ ವೇದಲ್ಲಿ ಆ ಒಂದು ಸಬ್ಜೆಕ್ಟ್ನ ಕಾನ್ಸೆಪ್ಟನ್ನು ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ಥರದಲ್ಲಿ ಹೇಳ್ಕೊಡುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಶೋಯಿಂಗ್ ಕನ್ಸರ್ನ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಗಳಿಗೆ ನಾವು ಕನ್ಸರ್ನ್ ತೋರಿಸುವಂಥದ್ದು, ಸೊ ಚೆನ್ನಾಗಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವವರೆಗೂ ಕೂಡ ಅವನಿಗೆ ಪ್ರೀತಿಯಿಂದ ಒಂದು ಸಬ್ಜೆಕ್ಟನ್ನು ಹೇಳ್ಕೊಡುವಂಥದ್ದು, ಮತ್ತು ರೆಸ್ಪೆಕ್ಟ್ ಫಾರ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ನಾವು ರೆಸ್ಪೆಕ್ಟನ್ನು ಪ್ರೊವೈಡ್ ಮಾಡ್ಕೊಳ್ಳೋದಂದರೆ ಅವರಿಗೆ ಯಾವುದೇ ರೀತಿ ಕೂಡ ಹೆಸಿಟೇಷನ್ ಮಾಡ್ದೇನೆ ಎಷ್ಟು ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅಥವಾ ತುಂಬ ಕಡಿಮೆ ಅಂಡರ್ಸ್ಟ್ಯಾಂಡ್ ಆದರೂ ಕೂಡ ಅದನ್ನ ಅಗೇನ್ ಆ ಒಂದು ಸಬ್ಜೆಕ್ಟ್ಗಳ ಬಗ್ಗೆ ಹೇಳಿಬಿಟ್ಟು ಅವನು ಕಂಪ್ಲೀಟ್ಲಿ ಅದ್ರ ಬಗ್ಗೆ ನಾಲೆಜ್ನ ತಗೊಳ್ಳೋ ಹಾಗೆ ಮಾಡುವಂಥದ್ದು ಟೀಚಿಂಗ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ದೆನ್ ಯೂಸಿಂಗ್ ವ್ಯಾಲಿಡ್ ಅಸೆಸ್ಮೆಂಟ್ ಮೆಥಡ್. ಸೊ ಆ ಒಬ್ಬ ಸ್ಟೂಡೆಂಟ್ಸು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾನೆ ಹೇಳೋದನ್ನ ನಾವಿಲ್ಲಿ ಅಸೆಸ್ಮೆಂಟ್ ಮಾಡ್ತೇವೆ. ಆಸ್ ಪರ್ ದಿ ಟೆಸ್ಟ್ ಆಗಿರ್ಬೋದು, ಎಕ್ಸಾಮೈನ್ ಮಾಡ್ಕೊಳ್ತಾ ಹೋಗುವಂಥದ್ದು. ಅಂದರೆ ಒಂದು ಎಕ್ಸಾಮ್ ಮಾಡೋ ಮುಖಾಂತರದಾಗಿರ್ಬೋದು, ಡಿಫ್ರೆಂಟ್ ವೇಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವಲ್ಲಿ ಅವನೊಂದು ಅಂಡರ್ಸ್ಟ್ಯಾಂಡಿಂಗ್
ಮೆಥಡ್ಸ್ಗಳನ್ನ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸ್ಗಳನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗುವಂಥದ್ದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಟೀಚಿಂಗ್ ಅಂತ ಹೇಳ್ತೇವೆ. ದೆನ್ ಗಿವಿಂಗ್ ದ ಹೈಯೆಸ್ಟ್ ಕ್ವಾಲಿಟಿ ಫೀಡ್ಬ್ಯಾಕ್ ಆನ್ ಸ್ಟೂಡೆಂಟ್ ವರ್ಕ್. ಸ್ಟೂಡೆಂಟ್ ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ, ಹೇಗೆ ಲರ್ನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ ಫೀಡ್ಬ್ಯಾಕ್ ನಾವು ಸ್ಟೂಡೆಂಟ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕಂತಂದ್ರೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಹೇಳೋದು ನಮಗೆ ತಿಳ್ಕೊಳ್ಬೇಕು. ಆ ಅಂಡರ್ಸ್ಟ್ಯಾಂಡ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ಟೀಚಿಂಗ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ತಾ ಹೋಗುವಂಥದ್ದು ನಾವಿಲ್ಲಿ ಟೀಚಿಂಗ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಅಂಡ್ ಫೈನಲಿ ಯೂಸಿಂಗ್ ಟೀಚಿಂಗ್ ಮೆಥಡ್ಸ್. ಸೊ ಡಿಫ್ರೆಂಟ್ ಟೀಚಿಂಗ್ ಮೆಥಡ್ಸ್ಗಳನ್ನ ನೋಡ್ತೇವೆ ಅಲ್ಲಿ. ಬೋರ್ಡ್ ಮೆಥಡ್ ಆಗಿರ್ಬೋದು, ಲೆಕ್ಚರಿಂಗ್ ಮೆಥಡ್ ಆಗಿರ್ಬೋದು, ಡಿಫ್ರೆಂಟ್ ಮೆಥಡ್ಸ್ಗಳನ್ನ ನೋಡ್ತೀವಿ ಅಲ್ಲಿ. ಎಲ್ಲ ಮೆಥಡ್ಗಳನ್ನ, ಟೀಚಿಂಗ್ ಮೆಥಡ್ಸ್ಗಳನ್ನ ಆ್ಯಂಡ್ ಅಕಾಡೆಮಿಕ್ ಟಾಸ್ಕ್ ಅಂತ ಹೇಳ್ತೇವೆ, ಅಕಾಡೆಮಿಕ್ ಟಾಸ್ಕ್ ಅನ್ನ ಪ್ರೊವೈಡ್ ಮಾಡ್ತೀವಿ ಆ್ಯಂಡ್ ಎಕ್ಸಾಮೈನ್ ಕೂಡ ಮಾಡ್ತೇವೆ. ದ್ಯಾಟ್ ರಿಕ್ವೈರ್ಸ್ ಸ್ಟೂಡೆಂಟ್ಸ್ ಟು ಲರ್ನ್ ಆಕ್ಟಿವ್ಲಿ. ಸೊ ಇದನ್ನೆಲ್ಲ ಮಾಡೋದ್ರಿಂದ, ನಾವು ಬೇರೆ ಬೇರೆ ಟೀಚಿಂಗ್ ಮೆಥಡ್ಸ್ಗಳನ್ನ ಅಪ್ಲೈ ಮಾಡೋದ್ರಿಂದ, ಅಕಾಡೆಮಿಕ್ ಟಾಸ್ಕ್ ಅಂತ ನಾವಿಲ್ಲಿ ಎಕ್ಸಾಮ್ ಅಂತ ಹೇಳುವಂಥದ್ದು. ಅಕಾಡೆಮಿಕ್ ಟಾಸ್ಕ್ ಅಂತಂದರೆ ಎಕ್ಸಾಮನ್ನು ಮಾಡಿಬಿಟ್ಟು ಅವರ ಒಂದು ನಾಲೆಜ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತು ಒಂದು ಅವರು ಆಕ್ಟಿವ್ಲಿ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ನಾವಲ್ಲಿ ಅವರನ್ನ ಕಂಪ್ಲೀಟ್ಲಿ ಅವರ ಬಿಹೇವಿಯರ್ಗಳನ್ನ ಚೇಂಜಸ್ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಟೀಚಿಂಗ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. The next concept is nature of teaching. So this nature of teaching will be including a dynamic, social, human, both art and science, and diverse in applications. So first of all, what is dynamic? The nature of teaching will be including the dynamics. So dynamics ಅಂತ ಹೇಳಿದ್ರಲ್ಲಿ a teacher must adopt a new methods. ಟೀಚರ್ ಏನು ಮಾಡ್ತಾರೆ, ಹೊಸ ಹೊಸ ಮೆಥಡ್ಗಳನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾವ ಮೆಥಡಲ್ಲಿ ಸ್ಟೂಡೆಂಟಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನು ಮ್ಯಾಕ್ಸಿಮಮ್ ಅವ್ರು ಏನು ಮಾಡ್ತಾರೆ ಅಂತಾರೆ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಹೋಗ್ತಾರೆ. ಲೈಕ್ ಟೆಕ್ನಾಲಜಿ ಅಂತ ಆಗಿರ್ಬೋದು, ಲೈಕ್ ನಾವೀಗ ಬೋರ್ಡ್ ಟೀಚಿಂಗನ್ನು ಮಾಡ್ತಾ ಇರ್ತೇವೆ. ಬೋರ್ಡ್ ಟೀಚಿಂಗನ್ನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಾರೆ ಸ್ಮಾರ್ಟ್ ಬೋರ್ಡ್ಗಳನ್ನ ಯುಟಿಲೈಸೇಷನ್ ಮಾಡ್ಕೊಳ್ಳುವಂಥದ್ದು, ಅಥವಾ ಇಂಟರ್ನೆಟ್ಗಳನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು, ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ನಾವು ಸ್ಮಾರ್ಟ್ ಟೀಚಿಂಗ್ ಅಂತ ಹೇಳ್ತೀವಿ, ಆ ಸ್ಮಾರ್ಟ್ ಟೀಚಿಂಗನ್ನು ಯುಟಿಲೈಸೇಷನ್ ಮಾಡ್ಕೊಂಡ್ಬಿಟ್ಟು ಟೋಟಲಿ ಇಟ್ ವಿಲ್ ಬಿ ಚೇಂಜಿಂಗ್ ದ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಏನೆಲ್ಲ ಬೇಕಲ್ವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಸೊ ಅಂಡರ್ಸ್ಟ್ಯಾಂಡ್ ಪರ್ಪಸ್ಗೋಸ್ಕರ ಏನು ಚೇಂಜಸ್ ಮಾಡ್ಕೊಳ್ಬೇಕು ಟೆಕ್ನಾಲಜಿಗಳಲ್ಲಾಗಿರ್ಬೋದು, ಟೋಟಲಿ ಏನು ಚೇಂಜಸ್ ಮಾಡ್ಕೊಳ್ಬೇಕು ಅದನ್ನ ನಾವಿಲ್ಲಿ ನೋಡ್ತಾ ಹೋಗುವಂಥದ್ದು ನಾವಿಲ್ಲಿ ಡೈನಾಮಿಕ್ ಅಂತ ಹೇಳ್ತೀವಿ. ಟೋಟಲಿ ಇಟ್ ವಿಲ್ ಬಿ ಚೇಂಜಸ್ ಅಂತ ಹೇಳ್ತೀವಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ ಸೋಷಿಯಲ್. ಟೀಚಿಂಗ್ ಈಸ್ ಸೋಷಿಯಲ್ ಅಂತ ಹೇಳ್ತೇವೆ. ದಟ್ ಮೀನ್ಸ್ ದ ಟೀಚರ್ ಇಂಟೆಂಡ್ಸ್ ವಿತ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸ್ ಆ್ಯಂಡ್ ಕಮ್ಯುನಿಟೀಸ್ ಅಂತ ಹೇಳ್ತೀವಿ. ನಾವಿಲ್ಲಿ ಸ್ಟೂಡೆಂಟ್ಸ್ಗಳ ಜೊತೆಯಲ್ಲಿಯೂ ಕೂಡ ಕಮ್ಯುನಿಕೇಟ್ ಮಾಡ್ಕೊಳ್ತಾರೆ, ಪೇರೆಂಟ್ಸ್ ಜೊತೆಯಲ್ಲೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಆ್ಯಂಡ್ ಡಿಫ್ರೆಂಟ್ ಕಮ್ಯುನಿಟೀಸ್ ಜೊತೆಯಲ್ಲೂ ಕೂಡ ಏನು ಮಾಡ್ತಾರೆ ಟೀಚರ್ ಹೇಳುವಂಥವ್ರು ಕಮ್ಯುನಿಕೇಟ್ ಮಾಡಿಬಿಟ್ಟು ಟೋಟಲಿ ಆ ಸ್ಟೂಡೆಂಟ್ಸ್ನ ಏನು ಬಿಹೇವಿಯರ್ಗಳಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಹೋಗುವಂಥದ್ದು. ಆ್ಯಂಡ್ ಇಟ್ ವಿಲ್ ಶೇಪ್ಸ್ ಹೌ ದ ಪೀಪಲ್ ಬಿಹೇವ್ ಆ್ಯಂಡ್ ದ ಕಮ್ಯುನಿಕೇಟ್ ಆ್ಯಂಡ್ ಲೈವ್ ಟುಗೆದರ್ ಇನ್ ದ ಸೊಸೈಟಿಗಳಲ್ಲಿ ಏನೆಲ್ಲ ಚೇಂಜಸ್ಗಳು ಬೇಕು, ಒಬ್ಬ ಸ್ಟೂಡೆಂಟ್ಸನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅದನ್ನು ಟೀಚರ್ ಬದಲಾವಣೆ ಮಾಡ್ತಾ ಹೋಗ್ತಾರೆ. And the next one is teaching is human ಅಂತ ಹೇಳ್ತೀವಿ ನಾವಿಲ್ಲಿ ಅಲ್ವಾ. ದಟ್ ಮೀನ್ಸ್ ವಾಟ್, ದ ಟೀಚಿಂಗ್ ರೆಸ್ಪೆಕ್ಟ್ ಸ್ಟೂಡೆಂಟ್ಸ್ ಎಮೋಷನ್ಸ್. ಅವರ ಎಮೋಷನ್ಗಳಿಗನ್ನ ರೆಸ್ಪೆಕ್ಟ್ ಅನ್ನ ಮಾಡ್ತಾರೆ, ವ್ಯಾಲ್ಯೂಸ್ಗಳಿಗೆ ಅವರ ವ್ಯಾಲ್ಯೂಸ್ಗಳಿಗೂ ಕೂಡ ಅವರು ಏನು ಮಾಡ್ತಾರೆ ರೆಸ್ಪೆಕ್ಟ್ ಅನ್ನ ಮಾಡ್ತಾರೆ. ಆ್ಯಂಡ್ ದ ಬ್ಯಾಕ್ ಗ್ರೌಂಡ್ಸ್ ಆ್ಯಂಡ್ ನೀಡ್ಸ್, ಏನು ಅವರಿಗೆ ನೀಡ್ಸ್ ಇರುತ್ತೆ ಎಲ್ಲವನ್ನು ಕೂಡ ಏನು ಮಾಡ್ತಾರೆ ಅವರು ರೆಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಅದು ಬೇಡ ಇದು ಬೇಡ ಅಂತಲೇ ಹೇಳ್ತಾ ಹೋಗೋದಿಲ್ಲ. ಅವ್ರು ಏನಿದೆ ಫಸ್ಟ್ ಆಫ್ ಆಲ್ ಎಲ್ಲವನ್ನು ಕೂಡ ತಿಳ್ಕೊಳ್ತಾರೆ ಟೀಚರು. ಅದಕ್ಕೆ ತಕ್ಕ ಹಾಗೆ ಅವ್ರು ಏನು ಮಾಡ್ತಾರೆ ಅವ್ರನ್ನ ಶೇಪ್ ಮಾಡ್ತಾ ಹೋಗ್ತಾರೆ, ಸ್ಟೂಡೆಂಟ್ಸ್ಗಳನ್ನ ಬಿಹೇವಿಯರ್ಗಳಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಹೋಗ್ತಾರೆ. And the next one is both. The teaching is both art and science ಅಂತ ಹೇಳೋದು. ಲೈಕ್ ಆರ್ಟ್ ಮೀನ್ಸ್ ಇಟ್ ರಿಕ್ವೈರ್ಸ್ ಕ್ರಿಯೇಟಿವಿಟಿ. ಏನಾದರೂ ಚೇಂಜಸ್ ಮಾಡಬೇಕು, ಏನಾದರೂ ಕ್ರಿಯೇಟಿವಿಟಿ ಆಗಿರಬೇಕು ಸ್ಟೂಡೆಂಟ್ಸ್ಗಳು ಅಥವಾ ಈ ಒಂದು ಪುಪಿಲ್ಸ್ಗಳು. ಆ್ಯಂಡ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಪರ್ಸನಲ್ ಸ್ಟೈಲ್ ಕಂಪ್ಲೀಟ್ಲಿ ದೇ ಆರ್ ಗೋಯಿಂಗ್ ಟು ಚೇಂಜಿಂಗ್. ಈ ಒಂದು ಕ್ರಿಯೇಟಿವಿಟಿ ಮಾಡ್ಕೊಳ್ಬೇಕು ಅವರು, ಆ್ಯಂಡ್ ಕಮ್ಯುನಿಕೇಷನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಪರ್ಸನಲ್ ಸ್ಟೈಲ್ಗಳು ಕೂಡ ಚೇಂಜಸ್ ಮಾಡ್ಕೊಳ್ತಾ ಹೋಗೋದು ನಾವಿಲ್ಲಿ ಆರ್ಟ್ ಅಂತ ಹೇಳ್ಬೋದು. ಆಸ್ ಪರ್ ಸೈನ್ಸ್ ಅಂತ ಹೇಳಿದ್ರೆ ಇಟ್ ಯೂಸಸ್ ಟೆಸ್ಟೆಡ್ ಮೆಥಡ್ಸ್ ಲೈಕ್ ಸ್ಟ್ರಾಟಜೀಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ಸೂತ್ರಗಳನ್ನ ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗುವಂಥದ್ದು. ಸೈಕಾಲಜಿಕಲಿ ಟು ಮೇಕ್ ಲರ್ನಿಂಗ್ ಇಫೆಕ್ಟಿವ್ಸ್. ಸೊ ಲರ್ನಿಂಗ್ ಮಾಡ್ಕೊಳ್ತಾ ಹೋಗುವಾಗ ಆ ಸ್ಟೂಡೆಂಟ್ಸ್ನ ಸೈಕಾಲಜಿನ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಆ ಸೈಕಾಲಜಿಕಲಿ ಅವರನ್ನ ಚೇಂಜಸ್ ಮಾಡ್ಕೊಳ್ತಾ ಹೋಗೋದು ನಾವಿಲ್ಲಿ ಸೈನ್ಸ್ ಮೆಥಡ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಡೈವರ್ಸ್ ಇನ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಟೀಚಿಂಗ್ ವಿಲ್ ನಾಟ್ ಬಿ ಹ್ಯಾಪನ್ಸ್ ಇನ್ ನಾಟ್ ಓನ್ಲಿ ಇನ್ ದ ಸ್ಕೂಲ್ಸ್ ಆರ್ ಕಾಲೇಜಸ್. ಟೀಚಿಂಗ್ ಹೇಳುವಂಥದ್ದು ಕೇವಲ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಮಾತ್ರ ಇರೋದಿಲ್ಲ, ಬಟ್ ಆಲ್ಸೋ ಇನ್ ಅದರ್ ಪ್ಲೇಸಸ್ ಲೈಕ್ ಹಾಸ್ಪಿಟಲ್ಸ್, ಬಿಸ್ನೆಸ್, ಟ್ರೈನಿಂಗ್ ಸೆಂಟರ್ಸ್, ಹೋಮ್ಸ್, and even online also. So these are all the methods and approaches very depending on the setting and learners ಅಂತ ಹೇಳ್ತೀವಿ. ಡೈವರ್ಸಿಫಿಕೇಶನ್ಸ್ ಅಂತ ಅಥವಾ ಡೈವರ್ಸ್ ಇನ್ ಅಪ್ಲಿಕೇಶನ್ ಮೀನ್ಸ್ ಸೊ ಇನ್ ದ ಡಿಫ್ರೆಂಟ್ ಪ್ಲೇಸಸ್ ದ ಟೀಚಿಂಗ್ ವಿಲ್ ಬಿ
ಹ್ಯಾಪನ್ಸ್ ಅಂತ ಹೇಳ್ತಾರೆ. ಪ್ರತಿ ಬೇರೆ ಬೇರೆ ಚೇಂಜಸ್ಗಳಲ್ಲೂ ಕೂಡ ಟೀಚಿಂಗ್ಗಳು ಅವರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಅವರ ನೇಚರ್ಗಳಲ್ಲಿ ಶೋ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ನೇಚರ್ ಆಫ್ ಟೀಚಿಂಗ್. The next concept is goals of teaching. See here, the several goals are there. The first one is teaching. ಹಾಗಾದರೆ ಟೀಚಿಂಗ್ ಅಂದರೆ ಏನು ಗೋಲ್ಸ್ ಹೇಳುತ್ತೆ ಅಂತಂದರೆ, ಟು ಬ್ರಿಂಗ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ನ ಬಿಹೇವಿಯರ್ಗಳನ್ನು ಚೇಂಜಸ್ ಮಾಡುವಂಥದ್ದು, ಅವರ ನಾಲೆಜ್ಗಳನ್ನು ಇಂಪ್ರೂವ್ ಮಾಡುವಂಥದ್ದು. ಕಂಪ್ಲೀಟ್ಲಿ ವಿ ಆರ್ ಗೋಯಿಂಗ್ ಟು ಚೇಂಜಿಂಗ್ ದ ಬಿಹೇವಿಯರ್ ಆಫ್ ದಿ ಸ್ಟೂಡೆಂಟ್ಸ್. ಆ್ಯಂಡ್ ಲೆಸ್ ಮೆಚುರಿಟಿ ಇರುವಂಥವ್ರನ್ನ ಮೋರ್ ಮೆಚುರಿಟಿ ಆಗಿ ಮ್ಯಾಕ್ಸಿಮೈಸ್ ದ ಮೆಚುರಿಟಿ ಮಾಡುವಂಥದ್ದನ್ನ ನಾವಿಲ್ಲಿ ಟೀಚಿಂಗ್ ಅಂತ ಹೇಳ್ತೇವೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕಂಡೀಷನಿಂಗ್. what it will be says means to improve the learning skills of the students na learning capacity na improve ಮಾಡೋದು ನಾವಿಲ್ಲಿ ಕಂಡೀಷನಿಂಗ್ ಅಂತ ಹೇಳ್ತೇವೆ. The next one is training, shaping behavior and conduct. We are going to completely changes of the students behavior. ಸ್ಟೂಡೆಂಟ್ಸ್ ನ ಬಿಹೇವಿಯರ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಚೇಂಜಸ್ ಮಾಡೋದನ್ನ ನಾವಿಲ್ಲಿ ಟ್ರೈನಿಂಗ್ ಅಂತ ಹೇಳ್ತೇವೆ. The next one is instruction, ಅಕ್ವಿಸಿಷನ್ ಆಫ್ ನಾಲೆಜ್ ಅನ್ನು ನಾವಿಲ್ಲಿ ಮಾಡ್ತೀವಿ ಬಿಲ್ಡ್ ಮಾಡುವಂಥದ್ದು. ತುಂಬ ಜಾಸ್ತಿ ನಾಲೆಜ್ಗಳನ್ನು ಅವರಿಗೆ ಪ್ರೊವೈಡ್ ಮಾಡ್ತೇವೆ, ಅವರ ನಾಲೆಜ್ಗಳಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋದನ್ನ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೇವೆ. ದೆನ್ ಲಾಸ್ಟ್ ಒನ್ ಈಸ್ ಇಂಡಾಕ್ಟ್ರಿನೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಫಾರ್ಮೇಷನ್ ಆಫ್ ದ ಬಿಲೀಫ್, ನಂಬಿಕೆ ಅಂತ ಹೇಳುವಂಥದ್ದು. ಆ ಮ್ಯಾಕ್ಸಿಮೈಸ್ ನಂಬರ್ ಆಫ್ ಕ್ವಶನ್ಸ್ ವಿಲ್ ಬಿ ಅರೈಸ್ ಆನ್ ಟೀಚಿಂಗ್ ಈಸ್ ಇಂಡಾಕ್ಟ್ರಿನೇಷನ್ ಅಂತ ಕೇಳಿದ್ದಾರೆ. ಇಂಡಾಕ್ಟ್ರಿನೇಷನ್ ಬಗ್ಗೆ ಮ್ಯಾಕ್ಸಿಮಮ್ ಕ್ವಶನ್ ಕೇಳಿದ್ದಾರೆ. ಫಾರ್ಮೇಷನ್ ಆಫ್ ಬಿಲೀಫ್ ಅಂತ ಬರುತ್ತೆ. ದಟ್ ವಿಲ್ ಬಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಕೇಳ್ತಾರೆ ಗೋಲ್ಸ್ ಆಫ್ ಟೀಚಿಂಗ್ ಗಳಲ್ಲಿ. ಇದೇ ಕಾನ್ಸೆಪ್ಟ್ ಅನ್ನ ಫಾರ್ ಎಕ್ಸಾಂಪಲ್ ಟೀಚಿಂಗ್, ಕಂಡೀಷನಿಂಗ್, ಟ್ರೈನಿಂಗ್, ಇನ್ಸ್ಟ್ರಕ್ಷನ್ ಅಂಡ್ ಇಂಡಾಕ್ಟ್ರಿನೇಷನ್ ಅಂತ ಕೇಳ್ತಾರೆ. ಅನದರ್ ಸೈಡ್ಗಳಲ್ಲಿ ಟು ಬ್ರಿಂಗ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್, ಟು ಇಂಪ್ರೂವ್ ದ ಲರ್ನಿಂಗ್ ಸ್ಕಿಲ್ಸ್ ಆಫ್ ದ ಸ್ಟೂಡೆಂಟ್ಸ್, ಶೇಪಿಂಗ್ ಬಿಹೇವಿಯರ್ ಅಂಡ್ ಕಂಡಕ್ಟ್, ಅಕ್ವಿಸಿಷನ್ ಆಫ್ ನಾಲೆಜ್ ಅಂಡ್ ಫಾರ್ಮೇಷನ್ ಆಫ್ ಬಿಲೀಫ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ಇದನ್ನ ಶಫಲ್ ಆಗಿ ಕೊಟ್ಟಿರ್ತಾರೆ, ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಇದನ್ನ ಮ್ಯಾಚ್ ಮಾಡ್ಲಿಕ್ಕೆ ಕೊಡ್ತಾರೆ. ಓಕೆ.